ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮ್ಮನ್ನು ಒಳ್ಳೆ ಟ್ರಿಪ್ಗೆ ಕರೆದುಕೊಂಡು ಹೋಗ್ತೀನಿ. ಎಲ್ಲಿ ಅಂತೀರಾ? ನಮ್ಮ ಬೆಂಗಳೂರಿಗೆ. ಹೌದು, ಎಲ್ಲೇ ನೋಡಿದ್ರು ಬಸ್, ಮೆಟ್ರೋ, ಕಾಫಿ, ಟ್ರಾಫಿಕ್, ತಿಂಡಿ ಅಂದರೆ ಇದೇನಾದರೂ ಇದ್ದರೆ ಅದೇ ನಮ್ಮ ಬೆಂಗಳೂರು. ನಾನೀಗ ನಿಮಗೆ ಇಡೀ ನಗರವೊಮ್ಮೆ ತೋರಿಸ್ತೀನಿ. ಬನ್ನಿ ಸವಿಯಲ್ಲಿ ತಿರುಗೋಣ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ಮೊದಲನೇದಾಗಿ ನೋಡುವುದಾದರೆ MG ರಸ್ತೆ, ಮೆಟ್ರೋ ಜಾತ್ರೆ ಅಂತ ಕರೆಯಬಹುದು. ಮೆಟ್ರೋ ಮೇಲೆ ಹಾರೋದು, ಅಡಿಯಲ್ಲಿ ಮಾಲುಗಳ ದಾರಿ, ಚಿನ್ನದ ಅಂಗಡಿ, ಐಸ್ ಕ್ರೀಮ್ ಸ್ಟಾಲ್ಸ್, ಕಾಫಿ ಡೇ, ಏನು ಬೇಕಾದರೂ ಸಿಗುತ್ತೆ. ಎರಡನೇದಾಗಿ ನೋಡಬೇಕಂತಂದರೆ ಬೆಂಗಳೂರಿನಲ್ಲಿ ಲಾಲ್ಬಾಗ್, ಇದು ಬೊಟ್ಯಾನಿಕಲ್ ಗಾರ್ಡನ್ ಅಂತಲೇ ಹೇಳ್ಬೋದು. ಹಸಿರು ಹೂವುಗಳ ತೋಟವಾಗಿದೆ. ಹಸಿರು ಮರಗಳು, ಬಣ್ಣ ಬಣ್ಣದ ಹೂಗಳು, ಗಾಜಿನ ಮನೆ ಅಲ್ವಾ ಸರಿಕತೆ. ಜಾಗಿಂಗ್ ಮಾಡ್ತಾ ನಡು ಮಧ್ಯೆ ಗಿಡಗಳ ಮಧ್ಯೆ ಉರುದ್ರ ಚೆನ್ನ ಹೈ ಫ್ರೆಶ್ನೆಸ್ ಜಾಗ ಇರೋದು ಇಲ್ಲಿ ಮಾತ್ರ. ಇನ್ನು ಮೂರನೇದಾಗಿ ನೋಡ್ಬೇಕಂತಂದರೆ ಬೆಂಗಳೂರಿನಲ್ಲಿ ನಮಗೆ ಬಸವನಗುಡಿ ದೇವಸ್ಥಾನ, ಸಂಸ್ಕೃತಿ ದೇವಸ್ಥಾನ ಸಿಗುತ್ತೆ. ನೀವೇನು ಶಾಂತ ಜಾಗ ಹೋದರೆ ಇಷ್ಟ ಅಂತೀರಾ ಅಂದರೆ ಬಸವನಗುಡಿ ಒಳ್ಳೆಯ ಆಯ್ಕೆಯಾಗಿದೆ. ಇಲ್ಲಿ ದೊಡ್ಡ ಬಸವೇಶ್ವರ ದೇವಸ್ಥಾನವಿದೆ. ಪಕ್ಕದಲ್ಲಿ ಬುಲೆಟ್ ಟ್ಯಾಂಕ್ ಇದೆ. ದೇವರ ದರ್ಶನ ನಂತರ ಹುಳಿ ಅಕ್ಕಿ ತಿಂದರೆ ದಿನ ಪರ್ಫೆಕ್ಟಾಗಿ ಅನಿಸುತ್ತೆ. 4, ವಿದ್ಯಾರ್ಥಿ ಭವನ ದೋಸೆ ತಿನ್ನೋದು. ವಿದ್ಯಾರ್ಥಿ ಭವನ ದೋಸೆ ತಿಂದ್ರೆ ನಿಮಗೆ ಗೊತ್ತಾಗುತ್ತೆ. CTRದ ದೋಸೆ ಕೂಡ ಅದೇ ಥರ ಲೆವೆಲ್ ಆಗಿರುತ್ತೆ. ವಿಶೇಷವಾಗಿ ನೋಡ್ಬೇಕಂತಂದರೆ ಬೆಂಗಳೂರಿನಲ್ಲಿ 5 ವಿಧಾನಸೌಧ, ಸರ್ಕಾರದ ಅರಮನೆ ಅಂತಲೇ ಕರೆಯಬಹುದು. ನಮ್ಮ ರಾಜ್ಯದ ಹೆಮ್ಮೆ ಅಂದರೆ ಈ ವಿಧಾನಸೌಧ. ಬೃಹತ್ ಕಟ್ಟಡ, ಕೆಂಪು ಬಣ್ಣದ ಬೀದಿ ದೀಪಗಳು, ಇಲ್ಲಿ ನಿಲ್ಲೋದು ಸಾಕು ಫೋಟೋ ತೆಗೆಯೋ ಜನ ಸಾಲು ಸಾಲು. ರಾತ್ರಿ ಬೆಳಕು ಬಿದ್ದಾಗ ಇನ್ನೂ ಗ್ಲೋ ತೋರಿಸುತ್ತದೆ. 6ನೇದಾಗಿ ಚಿಕ್ಕಪೇಟೆ ಶಾಪಿಂಗ್ ರಜ್ಜು, ಎಲ್ಲವೂ ಇದೆ. ಬಟ್ಟೆಕಾಯಿ ಹೊಡೆತವಾದರೂ ಮನಸ್ಸಿಗೆ ಸಂತೋಷ ಕೊಡುತ್ತೆ. 7ನೇದಾಗಿ ಕಬ್ಬನ್ ಪಾರ್ಕ್, ಊದಲು ಓಡಾಟ. ಆಗ ಹೋಗೋದು ಕಬ್ಬನ್ ಪಾರ್ಕ್ಗೆ ಮಾತ್ರ. ಎಷ್ಟು ದೊಡ್ಡ ಪಾರ್ಕ್ ಅಂತೀರಾ? ಅಲ್ಲೇ ಕಮ್ಮಿ ಮಾತಾಡೋ ಜನ ಪಡುವನೇ ಮಾತಾಡ್ತಾರೆ, ಓಡೋದು. ಇನ್ನು 8ನೇದಾಗಿ ನಂದಿ ಬೆಟ್ಟ, ನೆಲಕಡೆ ಮೋಡಗಳು ಇರುತ್ತವೆ. ಅಷ್ಟರಲ್ಲಿ ಕಾರು ಹೊಡಿಸಿ ನಂದಿ ಬೆಟ್ಟ ಹತ್ತಿದ್ರೆ ಬಸ್ಸು ಬಂದರೂ ಹತ್ತಿ ಹೋಗಬೇಕು. ಸೆಲ್ಫಿ ತೆಗೆಯೋಕ್ಕೆ ಲೆವೆಲ್ ಸ್ಪಾಟ್ ಆಗಿದೆ. 9ನೇದಾಗಿ ಕೋರಮಂಗಲ ಪಬ್, ಪಿಜ್ಜಾ ಪ್ಲ್ಯಾನ್ ಮಾಡಿದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಹುಡುಗರು ಹುಡುಗಿಯರು ಎಲ್ಲ ಬ್ಯುಸಿ ಇರ್ತಾರೆ. ನವ ಭಂಗಿ ಜಾಗವಾಗಿದೆ. 10ನೇದಾಗಿ ರಾತ್ರಿ ಬೆಂಗಳೂರಿನ ಮಜಾ. ಇಲ್ಲಿನ ರಾತ್ರಿ ಅಂತಹ ಸುಮ್ಮನೆ ವಿಷಯ ಅಲ್ಲ. ಮೆಟ್ರೋ ತುಂಬ ಎಂಟಿ, ಬೀದಿಗಳಲ್ಲಿ ಬಿಸಿಯಾದ ಬಜ್ಜಿ, ಹುಲ್ಸೂರು ಲೇಕ್, ಅತ್ತ ನಿಶಬ್ದ ನೀರು ನೋಡುತ್ತಿರಲಿ ಮನಸ್ಸಿಗೆ ತಂಪು ಕೊಡೋದು ಮಾತ್ರ ಗ್ಯಾರಂಟಿಯಾಗಿದೆ. ನಮ್ಮ ಬೆಂಗಳೂರು ಅನ್ನೋದು ಕೇವಲ ನಗರವಲ್ಲ, ಇದು ಒಮ್ಮೆ ಬಂದರೆ ಮನಸ್ಸಿನಲ್ಲಿ ಉಳಿಯೋದು ಮಾಯಾಜಾಲ. ಇಲ್ಲಿದ್ದರೆ ಅರ್ಥ ಆಗುತ್ತೆ, ಈ ನಗರದಲ್ಲಿ ಎಲ್ಲರಿಗೂ ಏನಾದರೂ ಒಂದು ಸ್ಥಳ ಇಷ್ಟವಾಗುತ್ತೆ. ಬನ್ನಿ ನೀವು ಕೂಡ ನೋಡಿ, ಪ್ರೀತಿಸಿ, ಹೆಮ್ಮೆ ಪಡಿ ನಮ್ಮ ಬೆಂಗಳೂರಿಗೆ.